ಎಲ್ಲ ಗಣಿತ ಬಂಧುಗಳಿಗೂ ವಿದ್ಯಾರ್ಥಿ ಮಿತ್ರರಿಗೂ ಮತ್ತು ಎಲ್ಲರಿಗೂ ನಮಸ್ಕಾರ. ನಾನಿವಾಗ JEE ಅಡ್ವಾನ್ಸ್ 2023 JEE ಅಡ್ವಾನ್ಸ್ 2023ರಲ್ಲಿ ಕೇಳಿದಂಥ ಒಂದು ಪ್ರಶ್ನೆ. ಇದನ್ನ ಉತ್ತರಿಸಿದವರು JEE ಅಡ್ವಾನ್ಸಲ್ಲಿ ಉತ್ತರಿಸಿದವರು 474 ಜನ. ಸರಿಯಾಗಿ ಉತ್ತರಿಸಿದವರು, ತಪ್ಪಾಗಿ ಉತ್ತರಿಸಿದವರು ಅಂದರೆ ಉತ್ತರವನ್ನು ಸರಿಯಾಗಿ ಕೊಡದೇ ಇರೋರು 71,088 ಜನ, ಮತ್ತು ಪ್ರಯತ್ನವನ್ನೇ ಮಾಡದೇ ಇರೋರು ಸಾಕಪ್ಪ ಇವ್ರ ಸಹವಾಸ 1,10,8811. ಅಂದರೆ ಇಷ್ಟು ಜನ ವಿದ್ಯಾರ್ಥಿಗಳು ಅಪ್ರಾಕ್ಸಿಮೇಟ್ಲಿ ಇದು ಸೇರಿಸಿದ್ರೆ 1,85,000 ಆಯಿತಾ, 1,00,000 ಎಷ್ಟೋ ಒಂದಷ್ಟು. ಓಕೆ, ಸೊ ಇಷ್ಟೊಂದು ಜನ ಸ್ಟೂಡೆಂಟಲ್ಲಿ ಬರೀ 474 ಜನ ಮಾತ್ರ ಸರಿಯಾಗಿ ಉತ್ತರಿಸಿದಂಥ ಪ್ರಶ್ನೆ ಇದು. ಮತ್ತು ಐ ಶುಡ್ ಕಂಗ್ರ್ಯಾಚುಲೇಟ್ ಆಲ್ ದೋಸ್ ಹೂ ಹ್ಯಾಡ್ ರಿಯಲಿ ಆನ್ಸರ್ಡ್ ದಿಸ್ 474 ಸ್ಟೂಡೆಂಟ್ಸ್. ಈ 474 ಜನ ಎಲ್ಲಿದ್ದಾರೋ ಗೊತ್ತಿಲ್ಲ, ನಿಜವಾಗ್ಲೂ ಅವರಿಗೆ ಅತಿ ಮಾನುಷ್ಯ ಶಕ್ತಿ ಇದೆ ಅಂತ ಅನ್ನಿಸ್ತು. ಪ್ರಶ್ನೆಯನ್ನು ಆ್ಯಕ್ಚುಲಿ ನಾನು ಕೂಡ ನೋಡಿದಾಗ ಸುಮಾರು ನಾನು ತಲೆ ಕೆಡಿಸ್ಕೊಂಡೆ. ಫೈನಲಿ ಐ ಗಾಟ್ ಸಮ್ ಮೆಥಡ್ ಆಫ್ ಆನ್ಸರಿಂಗ್ ದಿಸ್. ಅದನ್ನು ನಾವು ನಿಮ್ಮ ಮುಂದೆ ಇಡ್ತಾ ಇದ್ದೀನಿ. ಅದಕ್ಕೆ ಮುಂಚೆ ಪ್ರಶ್ನೆಯನ್ನು ಓದ್ತಾ ಇದ್ದೀನಿ ನೋಡಿ. ಲೆಟ್ 755555557 ಡಿನೋಟ್ R+2 digit numbers and the first and last digit are 7 and remaining R digits are 5. Sum S is 77, 757, 7557. Last term is 7555557, 98. ಇರಲಿ, ಅದೊಂದು ಸಮೇಷನ್, ಅದು ಹಾಗೆ ಇರಲಿ. ಮುಂದುವರ್ಸೋಣ. ಇಫ್ S is equal to 7555557 plus M/n, where M and N are natural numbers less than 3,000, then the value of M plus N is. ನೀವಿಲ್ಲಿ ಕೇರ್ಫುಲ್ಲಾಗಿ ಅಬ್ಸರ್ವ್ ಮಾಡಬೇಕಾಗಿರೋದು ಇದು. 98 ಅಂತ ಇಲ್ಲೊಂದಿದೆ, 99 ಅಂತ ಇಲ್ಲೊಂದಿದೆ. ಈ 98 ಏನನ್ನ ಹೇಳುತ್ತಪ್ಪ ಅಂದರೆ 5ಗಳು 98 ಇದ್ದಾವೆ. ಈ 99 ಏನು ಹೇಳುತ್ತೆ? 5ಗಳು 99 ಇದ್ದಾವೆ. ಓಕೆನಾ? ಈಗ ನಾವು ಈ ಸಮೇಷನನ್ನು ಕಂಡುಹಿಡಿಯಬೇಕು. ಅದಕ್ಕೆ ಎಕ್ಸ್ಪ್ರೆಷನ್ ಕೂಡ ಕೊಟ್ಟಿದ್ದಾರೆ. ಎಮ್ಮು ಎನ್ನು ಎರಡೂ ಕಂಡುಹಿಡಿಯಿರಿ ಅಂತ ಹೇಳ್ತಾ ಇದ್ದಾರೆ. ಎಮ್ಮು ಎನ್ನು ಕಂಡುಹಿಡಿದ ಮೇಲೆ M+N ಕಂಡುಹಿಡಿಯಿರಿ ಅಂತ ಹೇಳ್ತಾರೆ. ಅದನ್ನು ಆಮೇಲೆ ನೋಡೋಣ. ಈಗ ಪ್ರಶ್ನೆಯನ್ನು ಮತ್ತೆ ಬರ್ಕೋತಾ ಇದ್ದೀನಿ. S is equal to ಮೊದಲನೇದು 77. ನೋಡಿ, ಅವ್ರು ಹೇಳೋ ಪ್ರಕಾರ ಕಡೆಯ 2 ಅಂಕೆಗಳು ಯಾವಾಗಲೂ 77 ಅಂತೆ, 77 ಅಂತೆ. ಈಗ ನೋಡಿ, ನೆಕ್ಸ್ಟು 757. ಅದ್ರ ಮುಂದಕ್ಕೆ ಏನಾಗುತ್ತೆ ಗೊತ್ತಾ? 7 5 5 7 ಆಯಿತು, ಹೌದಲ್ವಾ? ನೆಕ್ಸ್ಟ್ ಹೇಳಿ ನೋಡೋಣ. 7 5 5 5 7, ಹೌದಲ್ವಾ? ಹೌದು ತಾನೆ? ಸೊ ಹೀಗೆ ಹೋಗ್ತಾ 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 ಲಾಸ್ಟ್ಗೆ ಏನಾಗುತ್ತೆ? 7 5 5 5 5. ಇಲ್ಲಿ ಒಟ್ಟು ಎಷ್ಟು 5ಗಳಿದ್ದಾವೆ? 98 5ಗಳ 7, ಹೌದಾ? ಸೊ ಒಟ್ಟು ಎಷ್ಟು ಸಂಖ್ಯೆಗಳಿದ್ದಾವೆ ಹೇಳ್ತೀರಾ? ಒಟ್ಟು ಎಷ್ಟಿದೆ? 0 ಮಧ್ಯ 0 5ರಿಂದ ಶುರುವಾಗಿ 98 5ಗಳಂದರೆ ಒಟ್ಟು 99 ಅಂಕೆಗಳ 99 ಟರ್ಮ್ಗಳಿರುವಂಥ ಒಂದು ದೊಡ್ಡ ನಂಬರು. ಈ ನಂಬರನ್ನ ನಾವು ಆನ್ಸರ್ ಮಾಡೋದಕ್ಕೆ, ಸಮೇಷನ್ ಮಾಡೋದಕ್ಕೆ ಟ್ರೈ ಮಾಡ್ತಾ ಇದ್ದೀವಿ. ಇದನ್ನು ಸಾಲ್ವ್ ಮಾಡೋದಕ್ಕೆ ಯಾವ ಜ್ಞಾನ ಬೇಕಪ್ಪ ಅಂದರೆ ಫಸ್ಟ್ PUC ಜ್ಞಾನ ಬೇಕು. ನಾನೇನು ಮಾಡ್ತೀನಿ, ಇದನ್ನು ತುಂಬ ಸಿಂಪಲ್ಲಾಗಿ 10ನಿಂದ ಮಲ್ಟಿಪ್ಲೈ ಮಾಡ್ತೀನಿ. 10s ಏನಾಯ್ತಪ್ಪ? ಇಲ್ಲಿದೆಯಲ್ಲ ಈ 77, ಆ ಪದ ಬಿಟ್ಬಿಡಿ. ನೆಕ್ಸ್ಟು 77 ಇಂಟು 10 ಏನು? 770. ಒಪ್ಕೋತೀರಾ? ನೆಕ್ಸ್ಟು 757 ಇಂಟು 10 ಎಷ್ಟು? 75, ರೈಟ್? 7570, ಹೌದಲ್ವಾ? ಎರಡನೇದು 7570. ಮೂರನೇದು ಏನಾಗ್ತದೆ? 7557 ಇಂಟು 10 ಏನಾಗುತ್ತೆ? 75570. ಹೀಗೆ ಕಂಟಿನ್ಯೂ ಆಗ್ತಾ 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 ಲಾಸ್ಟ್ ಬಟ್ 1 ಟರ್ಮಲ್ಲಿ ಹೀಗಿರುತ್ತೆ. 7 5 5 5 5 5 5
70. ಇಲ್ಲಿ ಇಲ್ಲಿ ನೋಡಿ, ಈ ಮೇಲ್ಗಡೆ ಏನಿದೆ, ಇಲ್ಲಿ 98 5ಗಳು. ಇಲ್ಲೆಷ್ಟಿರ್ತದೆ? 97 5ಗಳು. ಒಂದು ಟರ್ಮ್ ಹಿಂದೆ ತಾನೇ, ಹೀಗಾಗಿ ರೈಟ್. ಬಟ್ ನಂಬರ್ ಆಫ್ ಟರ್ಮ್ಸು ಇಲ್ಲೂ 100, ಇಲ್ಲೂ 100. ಯಾಕೆ ಹೇಳಿ? ಇಲ್ಲಿ 7 ಇದೆ, ಇಲ್ಲಿ ಒಂದು 5 7 ಅಂತಿದೆ ಅಷ್ಟೇ. 7 7 ಎರಡು ಎಂಡ್ಗೆ, ಇಲ್ಲಿ 5 ಇದೆ, ಇಲ್ಲೂ 7 ಇರಬೇಕಾಗಿತ್ತು, ಒಂದು 0 ಸೇರ್ಕೊಂಡಿದೆ, ಇಲ್ಲಿ 7 ಇದೆ. ಇದರಿಂದ ಎರಡರಲ್ಲೂ ಇರೋ ಟರ್ಮ್ಸ್ 100ನೇ, ನೆನ್ಪಿಟ್ಕೊಡಿ. ಪ್ಲಸ್ ಇಂಪಾರ್ಟೆಂಟ್, ಲಾಸ್ಟ್ ಟರ್ಮ್ ಇದು ಪ್ಲಸ್ ಇಂಪಾರ್ಟೆಂಟ್ಲಿ ಇದನ್ನು ಬರೀತಾ ಇದ್ದೀನಿ ನೋಡಿ. 7 5 5 5 5 5 70 ನೋಡಿ. ಈ ಟರ್ಮಿಗೆ ನಾವು 10ನಿಂದ ಮಲ್ಟಿಪ್ಲೈ ಮಾಡಿದ್ವಿ. ಇಲ್ಲೂ ಕೂಡ ನಮ್ಮ ಹತ್ರ 98 5ಗಳಿರ್ತವೆ, ಹೌದಲ್ವಾ? 98 5ಗಳು, 2 7ಗಳು, 1 0 ಲಾಸ್ಟಿಗೆ, ಅಲ್ವಾ? ಸೊ ಇಲ್ಲಿ ಎಷ್ಟು ನಂಬರ್ದಿದು? 101 ಡಿಜಿಟ್ ಇದು. 101 ಡಿಜಿಟ್ ಇರೋದು ನೋಡಿ. ಯಾಕೆ ಹೇಳಿ? 98 5ಗಳು, 2 7, 92 8 100 ಆಯಿತು. 100 1 101. ಇಲ್ಲೂ ಕೂಡ ನೋಡಿ, ರೈಟ್. 99 ಇಲ್ಲಿಗೆಲ್ಲ ಇದರಲ್ಲಿ, ರೈಟ್, ಕ್ವಶನಲ್ಲಿ. ಅಲ್ಲೂ ಕೂಡ ಈ ಕ್ವಶನಲ್ಲಿ ಏನು ಕೊಟ್ಟಿದ್ದಾರೆ? ಇಲ್ಲಿ ಕೊಟ್ಟಿದ್ದಾರಲ್ಲ, ಇಲ್ಲಿ ಅದು ಕೂಡ 101 ಟರ್ಮಿನದ್ದೇ ಇದೆ. ಇದು ಕೂಡ 101 ಟರ್ಮಿನದ್ದೇ ಇದೆ. ನಮಗೆ ಬೇಕಾಗಿರೋದು ಇದಲ್ಲ, ನಮಗೆ ಬೇಕಾಗಿರೋದು 57 ಬೇಕಾಗಿರೋದು. ಅದನ್ನ ಆಮೇಲೆ ನೋಡೋಣ. ಈಗ ಸಬ್ಟ್ರ್ಯಾಕ್ಟ್ ಮಾಡೋಣ. ಫಸ್ಟ್ ಸಬ್ಟ್ರ್ಯಾಕ್ಟ್ ಮಾಡಿದ್ರೆ ಏನಾಗ್ತದೆ ಹೇಳಿ ನೋಡಿ. ಒಂದು ತುಂಬ ಸಿಂಪಲ್ ಆಗಿರೋ ಸೀಕ್ವೆನ್ಸ್ ಬರುತ್ತೆ. 10s ಮೈನಸ್ ಎಸ್ ಏನಪ್ಪ? 9s. ಒಪ್ಕೋತೀರಾ? 0 ಮೈನಸ್ 77 ಏನಪ್ಪ? -77. ಕರೆಕ್ಟ್? ಅದು ಬಂತು ನೋಡಿ. ಒಂದು ಬಹಳ ಸೋಜಿಗದ ವಿಚಾರ ಇವಾಗ ನಡೀತದೆ. ಏನದು? 70ರಲ್ಲಿ 57ಅನ್ನ ತೆಗೆದ್ರೆ ಎಷ್ಟು ಉಳಿತು? 13. ಹೌದಾ? ನೆಕ್ಸ್ಟು ಇನ್ನೊಂದು ಖುಷಿ ವಿಚಾರ ಏನಪ್ಪ ಅಂತ ಹೇಳಿದ್ರೆ, ಇಲ್ಲಿ ನೋಡಿ, ಈ 70ರಲ್ಲಿ ಈ 57 ತೆಗೆದ್ರೆ, ಯಾಕೆಂದರೆ ಲಾಸ್ಟ್ 2 ಡಿಜಿಟೇ ತಾನೇ ಸಬ್ಟ್ರಾಕ್ಟ್ ಮಾಡಿದ್ರೆ ಸಾಕು, ಉಳಿದ ಡಿಜಿಟ್ ಸೇಮ್ ಇರೋದ್ರಿಂದ ಇಲ್ಲೂ ಕೂಡ ನಮಗೆ 13 ಬಂತು. ನೆಕ್ಸ್ಟ್ ಇಲ್ಲಿ ನೋಡಿ, ಮೂರನೇದು, ಇಲ್ಲಿ 70ರಲ್ಲಿ 57 ತೆಗೆದ್ರೆ ಏನು ಉಳ್ಕಂತದೆ? ಅಲ್ಲೂ ಕೂಡ 13 ಬಂತು, ಹೌದಾ? ಹೀಗೆ ಈ ಲಾಸ್ಟ್ ಬಟ್ 1 ಟರ್ಮಲ್ಲಿ ಕೂಡ ನಿಮ್ಗೆ 13 ಬಂತು. ಪ್ಲಸ್ ಈ ಲಾಸ್ಟ್ ಟರ್ಮ್ ಇದೆಯಲ್ಲ, ಅದನ್ನು ಮಾತ್ರ ಒಂದು ಸಣ್ಣ ಸ್ಪ್ಲಿಟ್ ಮಾಡ್ಕೊಂಡು ಬರ್ಕೋತೀನಿ ವಿತ್ ಯುವರ್ ಪರ್ಮಿಷನ್. ನೋಡಿ, ಅದನ್ನು ಮತ್ತೆ ಬರೀತಾ ಇದ್ದೀನಿ. 7 5 ಡ್ಯಾಶ್ ಡ್ಯಾಶ್ ಡ್ಯಾಶ್. ಈ 70 ಇದೆಯಲ್ಲ, 70ನ ನಾನು 5 7 ಪ್ಲಸ್ 13 ಅಂತ ಬರ್ಕೋತೀನಿ. ನೆನ್ಪಿಟ್ಕೊಳ್ಳಿ, ಇದು 101 ಟರ್ಮ್ ಇರುವಂಥದ್ದು. ಇದು ಎಲ್ಲಾದ್ರೂ ನಿಮಗೆ ಕಾಣಿಸ್ತಾ ಇದೆಯಾ? ಕ್ವಶನಲ್ಲಿ ಕಾಣಿಸ್ತಾ ಇದೆ. ಈಗ ಫಾರ್ ದಿ ಟೈಮ್ ಬೀಯಿಂಗ್ ನಾನು ಇದನ್ನ ಈ ಟರ್ಮ್ ಇದೆಯಲ್ಲ, ಇದನ್ನ ನಾನು ಪಿ ಅಂತ ಕರಿತೀನಿ ಸುಮ್ಮನೆ, ಫಾರ್ ದಿ ಟೈಮ್ ಬೀಯಿಂಗ್. ಇಲ್ಲಿ ನಮಗೆ ಪಿ ಸಿಕ್ಕಿದೆ. ದಿಸ್ ಈಸ್ ನಥಿಂಗ್ ಬಟ್ ಈಕ್ವಲ್ ಟು ಪಿ, ಹೌದಲ್ವಾ? ರೈಟ್. ಈಗ 9s ಅಲ್ಲಿ, ರೈಟ್, 9 ಆಮೇಲೆ ನೋಡೋಣ ಏನು ಸಿಂಪ್ಲಿಫೈ ಮಾಡೋದು ಅಂತ. 9s ಇಸ್ ಈಕ್ವಲ್ ಟು -77 ಪ್ಲಸ್ ಎಷ್ಟಪ್ಪ 13ಗಳಿದಾವೆ, ರೈಟ್. ಇಲ್ಲಿ 1, ಇಲ್ಲಿ 98, ಅಂದರೆ 99 13ಗಳಾದವು. ಯಾಕೆ? ನಿಮಗೆ ಗೊತ್ತಾಗಿದೆ ಅಂತ ಅಂದ್ಕೊಂಡಿದ್ದೀನಿ. ಒಂದು ಶಿಫ್ಟ್ ಮಾಡ್ಕೊಂಡಿದ್ವಲ್ಲ, ಅವಾಗ 98 ಆಗಿತ್ತು, ಒಂದನ್ನು ಆ್ಯಡ್ ಮಾಡಿದ್ವಿ, 99 ಆಯಿತು. 99 × 13, 99 × 13 ಪ್ಲಸ್ ಪಿ ಅಂತ ಆಯಿತು, ಹೌದಾ? ದಿಸ್ ಇಂಪ್ಲೈಸ್, ರೈಟ್. ಸೊ -77 ಪ್ಲಸ್ 1287. ನೋಡಿ, ನಾನು ಇದನ್ನು ಕ್ಯಾಲ್ಕುಲೇಟ್ ಮಾಡುವಾಗ ಕ್ಯಾಲ್ಕುಲೇಟರ್ ಯೂಸ್ ಮಾಡಿದೆ, ಆಯ್ತಾ? ಪ್ಲಸ್ ಪಿ ಉಳ್ಕಂತ, ರೈಟ್. ಸೊ ನಮಗೆ 1287
-77 ಅಂದರೆ ಎಷ್ಟಾಯಿತು? 1210 ಆಯ್ತಲ್ವಾ? ನೋಡಿ ಎಷ್ಟು ಈಸಿಯಾಗಿ ಬಂದ್ಬಿಡ್ತು ನಮ್ಗೆ ಆನ್ಸರು. 9s ಈಸ್ ಈಕ್ವಲ್ ಟು 1210, ಹೌದಾ? ಪ್ಲಸ್ ಪಿ ಆಯಿತು. ದಿಸ್ ಇಂಪ್ಲೈಸ್ 9s ಅಲ್ವಾ ಇದು? 9s is equal to. Therefore, s is equal to 1210 plus p divided by 9. ಸೊ ಇವಾಗ m ಏನಾಯ್ತಪ್ಪ? m is 1210. n ಏನಪ್ಪ? 9. ಸೊ ಎರಡು ಕೂಡಿಸಿದ್ರೆ ಏನಾಯ್ತಪ್ಪ? m ಪ್ಲಸ್ n 1219 ಆಯಿತು. ಸೊ 1219 ಅಂತ ಉತ್ತರ ಬಂದಿದೆ. ನಾನು ಹೇಳ್ಬೋದು ತಮ್ಮನೇಲಲ್ಲೂ ಹಾಕಿದ್ದೀನಿ ಈಸಿಯಾಗಿ ಸಾಲ್ವ್ ಮಾಡಿದ್ದೀವಿ ಅಂತ. ಎಲ್ಲ ಸುಳ್ಳು ಗುರು, ಈಸಿಯಾಗಿ ಏನು ಸಾಲ್ವ್ ಮಾಡೋಕ್ಕಾಗಿಲ್ಲ, ಕಷ್ಟ ಆಯಿತು. ಯೋಚನೆ ಮಾಡಿ, ತುಂಬ ಯೋಚನೆ ಮಾಡಿದ್ಮೇಲೆ ಬಂದಿದ್ದು. ಅಫ್ಕೋರ್ಸ್ ಗೂಗಲ್ ಮಾಡಿ, ಅದು ಮಾಡಿ, ಇದು ಮಾಡಿ, ಫೈನಲಿ ಏನೋ ಒಂದು ಒಟ್ಟಿನಲ್ಲಿ ಒಂದು ಈಸಿಯಾಗಿರೋ ಒಂದು ಮೆಥಡನ್ನು ಅಡಾಪ್ಟ್ ಮಾಡ್ಕೊಂಡಂಗಾಯಿತು. ಮಾನ್ಯ ಗಣಿತ ಬಂಧುಗಳೇ ಮತ್ತು ವಿದ್ಯಾರ್ಥಿ ಬಂಧುಗಳೇ, JEE ಪರೀಕ್ಷೆ ಅಂದ್ಕೊಂಡಷ್ಟು ಕಷ್ಟ ಏನಿರೋದಿಲ್ಲ. ಬಟ್ ಸತತವಾದ ಅಭ್ಯಾಸ ಮತ್ತು ತಿಳಿಯಾದ ಮನಸ್ಸಿದ್ರೆ ಏನು ಬೇಕಾದರೂ ಮಾಡ್ಬೋದು. ಆ್ಯಕ್ಚುಲಿ ನೋಡೋದಕ್ಕೆ ಎಷ್ಟು ಕಾಂಪ್ಲಿಕೇಟೆಡ್ ಆಗಿದೆ ನೋಡಿ. ಸುಮ್ಮನೆ ಇದನ್ನು ಅನಲೈಸ್ ಮಾಡ್ತಾ ಹೋದರೆ ಲೆಸ್ ದೆನ್ 3000 ಅಂತೆ. ಸುಮ್ಮನೆ ಯಾಕೆ ಕೊಟ್ಟರು? ತಲೆ ಕೆಡ್ಸೋದಕ್ಕೋಸ್ಕರ ಕೊಟ್ಟಿದ್ದಾರೆ ಅಲ್ವಾ? ರೈಟ್. ಎನಿವೆ, ಸೊ ನಿಮಗೆ ಈ ಪ್ರಾಬ್ಲಮಿಂದ ಉಪಯೋಗ ಆದರೆ ಅದಕ್ಕಿಂತ ದೊಡ್ಡ ಸಂತೋಷ ಯಾವುದೂ ಇಲ್ಲ. ಮಾನ್ಯ ಗಣಿತ ಬಂಧುಗಳೇ ಮತ್ತು ವಿದ್ಯಾರ್ಥಿ ಮಿತ್ರರೇ, ನಿಮಗೆ ಈ ಪ್ರಾಬ್ಲಮ್ ಇಷ್ಟ ಆದರೆ, ಈ ಮೆಥಡ್ ಇಷ್ಟ ಆದರೆ 4 ಜನಕ್ಕೆ ಶೇರ್ ಮಾಡ್ಕೊಳ್ಳಿ. ಉಪಯೋಗ ಆದರೆ ಒಂದು ಗೂಗಲಲ್ಲಿ ಒಂದು ಕಮೆಂಟ್ ಮಾಡಿ ಅಥವಾ ಒಂದು ಲೈಕ್ ಕೊಡಿ. ಈ ಚಾನಲ್ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. JEE ಮಟ್ಟದ ಆಲೋಚನೆ ನಮ್ಮ ಕರ್ನಾಟಕದ ವಿದ್ಯಾರ್ಥಿಗಳಿಗೆ ಬರಲಿ. ಮತ್ತು ಹೆಚ್ಚಾಗಿ ನಮ್ಮ ಗಣಿತ ಉಪನ್ಯಾಸಕರುಗಳು, ಕರ್ನಾಟಕದ ಗಣಿತ ಉಪನ್ಯಾಸಕರುಗಳು ನಾನು ಕಂಡ ಹಾಗೆ ಅತ್ಯಂತ ಪ್ರತಿಭಾನ್ವಿತ ಉಪನ್ಯಾಸಕರುಗಳು, ಇವರ ಉಪಯೋಗ ನಿಮ್ಮ ಎಲ್ಲ ವಿದ್ಯಾರ್ಥಿ ವೃಂದಕ್ಕೆ ಆಗಲಿ. ಎಲ್ಲರಿಗೂ ಒಳ್ಳೆಯದಾಗಲಿ. ಮತ್ತೆ ಭೇಟಿಯಾಗೋಣ. ನನ್ನ ಹೆಸರು ಬಾಬು ಅಂತ ಹೇಳಿ. ನನ್ನ ಫೋನ್ ನಂಬರ್ ಇಲ್ಲಿ ಬರೆದಿರ್ತೀನಿ, 8277500123 ಅಂತ. ಇದು ನನ್ನ ನಂಬರು. ನಿಮಗೇನಾದ್ರು ಅವಶ್ಯಕತೆಗಳಿದ್ದರೆ ಇಲ್ಲಿಗೆ ಮಾಡಿ. ಇದು ದೀವಿಗೆ ಸಂಸ್ಥೆ ಮಲ್ಲೇಶ್ವರಂ ನಂಬರ್. ಎಲ್ಲರಿಗೂ ಒಳ್ಳೆಯದಾಗಲಿ. ನಮಸ್ಕಾರ.